ಎಸ್, ಇದೀಗ ಆದಾಯಕ್ಕೂ ಮಿತಿ ಮೀರಿ ಆಸ್ತಿ ಗಳಿಕೆ ಆರೋಪ ಕೇಳಿ ಬಂದಿರುವಂತದ್ದು. ಅದ್ರ ಬಗ್ಗೆ ಒಂದು ಬ್ರೇಕಿಂಗ್ ಸ್ಟೋರಿಯನ್ನ ಕೊಡ್ತಾ ಇದ್ದೀನಿ. ಸರ್ಕಾರಿ ಕಾಲೇಜಿನ ಉಪನ್ಯಾಸಕನ ಮನೆ ಮೇಲೆ ಮೈಸೂರಿನಲ್ಲಿ ರೇಡ್ ನಡೆದಿದೆ. ನಿನ್ನೆ ಲೋಕಾಯುಕ್ತ ರೇಡ್ ನಡೆದಿತ್ತು. ಅಧಿಕಾರಿಗಳಿಂದ ಕಾರ್ಯಾಚರಣೆ ಇವತ್ತು ಕೂಡ ಮುಂದುವರೆದಿರುವಂತದ್ದು. ಮೈಸೂರಿನ ಮನೆ, ಕಚೇರಿ ಹಾಗೆ ಲೋಕಾಯುಕ್ತ ರೇಡ್ ನಡೀತಾ ಇದ್ದಂತೆ 12 ಕಡೆಗಳಲ್ಲಿ, ಒಟ್ಟು 12 ಕಡೆಗಳಲ್ಲಿ ಆ ಮೇಸ್ಟ್ರಿಗೆ ಅಥವಾ ಆ ಉಪನ್ಯಾಸಕರಿಗೆ ಸಂಬಂಧಪಟ್ಟಂತಹ ವಿವಿಧ ಕಡೆಗಳಲ್ಲಿ 12 ಕಡೆ ಲೋಕಾಯುಕ್ತ ಅಧಿಕಾರಿಗಳ ಕಾರ್ಯಾಚರಣೆ ಮಾಡಿರುವಂತದ್ದು. ಮಹದೇವ ಸ್ವಾಮಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉಪನ್ಯಾಸಕ, ನಂಜನಗೂಡಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಉಪನ್ಯಾಸವನ್ನ ಮಾಡ್ತಾ ಇದ್ರು ಅಥವಾ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಆದಾಯಕ್ಕೂ ಮಿತಿ ಮೀರಿ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಈ ರೇಡ್ ನಡೆದಿರುವಂತದ್ದು. ಲೋಕಾಯುಕ್ತ ಎಡಿಜಿಪಿ ಪ್ರಶಾಂತ್ ಕುಮಾರ್ ಹಾಗೂ ಐಜಿಪಿ, ಐ ರಿಪೀಟ್, ಲೋಕಾಯುಕ್ತ ಎಡಿಜಿಪಿ ಪ್ರಶಾಂತ್ ಹಾಗೂ ಐಜಿಪಿ ಸುಬ್ರಹ್ಮಣ್ಯೇಶ್ವರ ರಾವ್, ಎಸ್ಪಿ ಸುರೇಶ್ ಬಾಬು ಮಾರ್ಗದರ್ಶನದಲ್ಲಿ ಈ ರೇಡ್ ನಡೆದಿರುವಂತದ್ದು. ಕೃಷ್ಣಯ್ಯ ನೇತೃತ್ವದಲ್ಲಿ 12 ತಂಡಗಳಿಂದ ವಿವಿಧ ಕಡೆಗಳಲ್ಲಿ ಏಕಕಾಲದಲ್ಲಿ ಕಾರ್ಯಾಚರಣೆಯನ್ನ ಮಾಡಲಾಯಿತು. ಸದ್ಯ ರೇಡ್ ನಲ್ಲಿ ಸಾಕಷ್ಟು ದಾಖಲಾತಿಗಳು ಮತ್ತು ಚಿನ್ನ ಹಾಗೂ ನಗದು ಹಣ ಕೂಡ ದೊರೆತಿದೆ ಎನ್ನುವಂತಹ ಮಾಹಿತಿ ಈಡೆನ್ಸ್ ನ್ಯೂಸ್ಗೆ ಲಭ್ಯವಾಗಿದೆ. ಅವರ ಮನೆ ಮೈಸೂರಿನಲ್ಲಿ ನಡೆದಂತಹ ಲೋಕಾಯುಕ್ತ ದಾಳಿಗೆ ಮಮ್ಮಲ ಮರಗಿ ಹೋಗಿರುವಂತಹ ಉಪನ್ಯಾಸಕ ಸದ್ಯ ಲೋಕಾಯುಕ್ತರ ಡ್ರಿಲ್ ನಿಂದ ಶಾಕಿಗೆ ಒಳಗಾಗಿರುವಂತದ್ದು. ಆದಾಯಕ್ಕೂ ಮೀರಿದಂತಹ ಆಸ್ತಿ ಬರಲು ಕಾರಣವೇನು, ಇದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನ ಕೊಡ್ತೀನಿ ಅನ್ನುವಂತಹ ಹೇಳಿಕೆಗಳನ್ನ ಮಹದೇವ ಸ್ವಾಮಿ ಅವರು ರೇಡಿಗೆ ಬಂದಂತಹ ಅಧಿಕಾರಿಗಳ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದ್ರು. ಆದ್ರೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಎಂದಿನಂತೆ ತಮ್ಮ ಛಲಬಿಡದ ತ್ರಿವಿಕ್ರಮನ ದಾಳಿ ಮಾಡಿ ಇದೀಗ ಆದಾಯಕ್ಕೂ ಮೀರಿದಂತಹ ಆಸ್ತಿ ಪಾಸ್ತಿಗಳ ಮೇಲೆ 12 ತಂಡಗಳನ್ನ ಮಾಡಿಕೊಂಡು ದಾಳಿಯನ್ನು ಮಾಡಿದ್ದಾರೆ.